ಸಾರಿಗೆ ಪ್ರಯಾಣ ದರ ಏರಿಕೆ ಮಾಡಿದ್ರ ವಿಚಾರವಾಗಿ ಸಾರ್ವಜನಿಕರ ಆಕ್ರೋಶ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಗಂಡಸರು ಇನ್ಮೇಲೆ ಕಾಂಗ್ರೆಸ್ಗೆ ಮತ ಹಾಕಬಾರದು ಅಂತ ಯತ್ನಾಳ್ ಮಾತನಾಡಿದ್ದಾರೆ. ಬಸ್ ಪ್ರಯಾಣ ದರ ಹೆಚ್ಚಳವನ್ನ ಖಂಡಿಸಿ ಯತ್ನಾಳ್ ಇವತ್ತು ಸರ್ಕಾರದ ವಿರುದ್ಧ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಗಂಡಸರ ಅವಶ್ಯಕತೆ ಇಲ್ಲ, ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಗಂಡು ಮಕ್ಕಳು ವೋಟ್ ಹಾಕಬೇಡಿ, ಯಾಕೆ ಗಂಡು ಮಕ್ಕಳು ಫ್ರೀ ಪಡ್ಕೊಳ್ಳಿಕ್ಕೆ ಯೋಗ್ಯರಲ್ವಾ ಅನ್ನುವಂತಹ ಪ್ರಶ್ನೆಯನ್ನು ಈ ಮೂಲಕವಾಗಿ ಯತ್ನಾಳ್ ಅವರು ಎತ್ತಿದ್ದಾರೆ. ಗಂಡಸರು ಏನು ಪಾಪ ಮಾಡಿದ್ದಾರೆ, ಅವರಿಗೆಲ್ಲ ಯಾಕೆ ಫ್ರೀಯನ್ನ ಕೊಡ್ತಾ ಇಲ್ಲ, ಕೇವಲ ಹೆಣ್ಣು ಮಕ್ಕಳಿಗೆ ಫ್ರೀ, ಗಂಡು ಮಕ್ಕಳ ಜೇಬಿಗೆ ಕತ್ತರಿ, ಇದೆಷ್ಟು ಸರಿ ಅನ್ನೋದು ಯತ್ನಾಳ್ ಅವರ ಪ್ರಶ್ನೆ. ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಶಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋರು, ಅವ್ರಿಗೆ ಬಸ್ ಚಾರ್ಜ್ ಹೆಚ್ಚಾಗೈತಿ, ಗಂಡಿಗೆ ಹೆಚ್ಚಾಗೈತಿ. ಮತ್ತು ಗಂಡದ ರಕ್ಷಣೆ ಮಾಡಬೇಕಾದ್ರೆ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಹಾಕಬಾರ್ದು ಅಂತ ನಮ್ಮ ವಿನಂತಿ. ನೋಡ್ರಿ, ಹೆಣ್ಮಕ್ಳಿಗೆ ಪುಕಟ್ ಕೊಟ್ಟು ಗಂಡಸರಿಗೆ ಹಾಕ್ಯಾರ. ಗಂಡಸರು ಏನು ಪಾಪ ಮಾಡ್ಯಾರಪ್ಪ? ಅದಕ್ಕೆ ನಾ ಎಲ್ಲ ಕರ್ನಾಟಕದ ಗಂಡಸರಿಗೆ ವಿನಂತಿ ಮಾಡ್ಕೊತೀನಿ, ಮುಂದಿನ ಸಲ ಕಾಂಗ್ರೆಸ್ಗೆ ಯಾರು ಓಟ್ ಹಾಕ. ಮತ್ತು ಇದು ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರಿಗೆ ಪುಕಟ್ ಕೊಟ್ಟರು, ಅವ್ರ ಮಗ ಶಾಲಿಗೆ ಹೋಗ್ತಾನೆ, ಅವನಿಗೆ ಹೆಚ್ಚಾಗೈತಿ. ಅವ್ರ ಮಕ್ಕಳು ಎಲ್ಲ ನೌಕರಿಗೆ ಹೋಗೋರು, ಅವ್ರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿರೋ ವಿಷಯವಾಗಿ ಇದು ಕೇವಲ ಗಂಡಸರಿಗೆ ಮಾತ್ರ ಅನ್ಯಾಯ ಅಲ್ಲ, ಹೆಣ್ಮಕ್ಳಿಗೂ ಅನ್ಯಾಯ. ಅವ್ರ ಮಕ್ಕಳು ಕಾಲೇಜ್ಗೆ ಸ್ಕೂಲ್ಗೆ ಹೋಗಲ್ವಾ, ಅವರು ನಿಮ್ಮ ಹತ್ರನೇ ದುಡಿಸ್ಕೊಂಡು ಹೋಗಲ್ವಾ, ನಿಮ್ಮ ಹತ್ರ ಇಸ್ಕೊಂಡು ನಿಮಗೆ ಕೊಟ್ಟು ಅವ್ರ ಹತ್ರ ಕಿತ್ಕೋತಾರೆ. ಹಾಗಾಗಿ ಇಬ್ಬರೂ ಓಟ್ ಹಾಕ್ಬೇಡಿ ಕಾಂಗ್ರೆಸ್ಗೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಯತ್ನಾಳ್.